ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಪ್ರಿಯರೇ? ಪ್ರಶಾಂತವಾಗಿ ನಿದ್ರೆ ಮಾಡಿ ಎದ್ದಿದ್ದೀರಾ? ದೇವರ ವಾಕ್ಯ ಧ್ಯಾನ ಮಾಡುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ದೇವರು ನಮ್ಮೊಂದಿಗೆ ಏನು ಮಾತಾಡ್ತಾರೆಂದು ಕೇಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ನಮ್ಮ ಸ್ಥಿತಿಯನ್ನು ಅರಿತಿರುವ ದೇವರಾಗಿದ್ದೀರಿ, ನಮ್ಮ ಅಗತ್ಯತೆ ಅರಿತಿರುವ ದೇವರಾಗಿದ್ದೀರಿ, ಬಹಳ ಚೆನ್ನಾಗಿ ಅರಿತುಕೊಂಡ ದೇವರಾಗಿದ್ದೀರಿ. ನಮ್ಮನ್ನು ಆಧರಿಸಬೇಕೆಂದು, ನಮ್ಮನ್ನು ಬಲಪಡಿಸಬೇಕೆಂದು, ನಮ್ಮ ಸ್ಥಿತಿ ಎಂಥದೆಂದು ತಿಳಿಯಪಡಿಸಿ ನಿಮ್ಮೊಂದಿಗೆ ಸಮಾಧಾನಗೊಂಡು ನಿಮ್ಮ ನಿತ್ಯ ದಿವ್ಯ ದಾನಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮಗಾಗಿ ನೀವು ಸಿದ್ಧ ಮಾಡಿಟ್ಟಿರುವ ಕಾರ್ಯಗಳಿಗಾಗಿ, ನಿಮ್ಮ ದಿವ್ಯ ವಾಕ್ಯಕ್ಕಾಗಿಯೂ ನಿಮ್ಮ ಪರಿಶುದ್ಧಾತ್ಮನಿಗಾಗಿಯೂ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಜಾಯ್ನ್ ಆಗ್ತಿದ್ದಾರೋ ಅವರೆಲ್ಲರ ಮೇಲೆ ದೇವರೇ ನಿಮ್ಮ ಸನ್ನಿಧಿಯನ್ನು ಹಾಗೂ ನಿಮ್ಮ ಸನ್ನಿಧಿಯ ಕಾಂತಿಯನ್ನು ಪ್ರಕಾಶಗೊಳಿಸಿ ನಿಮ್ಮ ನಾಮ ಮಹಿಮೆ ಹೊಂದಿಕೊಳ್ಳಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಯಾವ ರೀತಿಯಾಗಿದ್ದೀರಿ? ನಾನು ಎಷ್ಟೇ ಸಾರಿ ಕೇಳಿದ್ರು, ಎಷ್ಟೇ ಸಾರಿ ನೀವು ಉತ್ತರಿಸಿದ್ರು ನಾನು ಕೇಳಿಸಲ್ಲ. ಲೈವ್ ಚಾಟ್ನಲ್ಲಿ ಬಂದು ತಿಳಿಯಪಡಿಸಿರಿ, ಇಲ್ಲವೇ ನಿಮಗೋಸ್ಕರವೇ ಕೆಳಗೆ ಕೊಡಲ್ಪಟ್ಟಂತಹ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ನಿಮ್ಮ ಅನುಕೂಲತೆಯ ಮೇರೆಗೆ ವಾಟ್ಸಪ್ ಕಳಿಸಿಕೊಡಿರಿ. ಅವುಗಳನ್ನೆಲ್ಲ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸಿ ನಿಮ್ಮ ಯೋಗಕ್ಷೇಮಕ್ಕಾಗಿ ಮತ್ತಷ್ಟು ಪ್ರೋತ್ಸಾಹಕರವಾಗಿ ದೇವರ ಸನ್ನಿಧಿಯಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ದೇವರು ಕೊಟ್ಟ ಸಂದೇಶವನ್ನು ಅನುದಿನವೂ ಈ ರೀತಿಯಾಗಿ ನಿಮ್ಮ ಮುಂದೆ ತರುತ್ತಿದ್ದೇವೆ. ಹೌದಲ್ಲವೇ? ಕೀರ್ತನೆ 18ನೇ ಅಧ್ಯಾಯ ವಚನ ನೋಡೋಣ. ಕೀರ್ತನೆಗಳು 18ನೇ ಅಧ್ಯಾಯ 4ನೇ ವಚನ. ಮೃತ್ಯು ಪಾಶಗಳು ನನಗೆ ಸುತ್ತಿಕೊಂಡವು, ಭಕ್ತಿಹೀನರು ಪ್ರವಾಹದಂತೆ ಏನಂತೆ ನಾಶ ಪ್ರವಾಹದಂತೆ ನನ್ನನ್ನು ನಡುಗಿಸಿದರು. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ನನ್ನ ಎದುರಿನಲ್ಲಿದ್ದವು. ಇಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರಿಗೆ ಪ್ರಾರ್ಥಿಸಿದೆನು. ದಾವೀದನು ತನ್ನ ಜೀವಿತದಲ್ಲಿ ಬಹಳಷ್ಟು ಶ್ರಮೆಗಳನ್ನು, ಹೋರಾಟಗಳನ್ನು ಎದುರಿಸುತ್ತಾನೆ. ನೀವು ಈ ಕೀರ್ತನೆಯ ಪ್ರಾರಂಭದಲ್ಲಿ ನೋಡುವುದಾದರೆ ಯೆಹೋವನ ಸೇವಕನಾದ ದಾವೀದನ ಕೀರ್ತನೆ. ಸೌಲನ ಕೈಯಿಂದಲೂ ಎಲ್ಲಾ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ, ಆ ರೀತಿ ತಪ್ಪಿಸಲ್ಪಟ್ಟ ದಿನದಲ್ಲಿ ದಾವೀದನು ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಈ ರೀತಿಯಾಗಿ ಹೇಳಿದನು. ಅವನಿಗೆ ಒಂದು ಕಡೆ ಶತ್ರುಗಳು ಆವರಿಸಿದ್ರು ಆ ದಾವೀದನಿಗೆ. ನಮಗೆ ವೈಯಕ್ತಿಕವಾದ ಶತ್ರುಗಳಿಲ್ಲದಿದ್ದರೂ ಕೂಡ ನಾವು ಒಂದು ವೇಳೆ ಕರ್ತನ ಪಕ್ಷದಲ್ಲಿ ಏನಾದರೂ ಇರೋದಾದರೆ ನಮ್ಮ ವಿರೋಧಿಯಾಗಿರುವ ಸೈತಾನನ ಸಂಬಂಧಿಗಳೆಲ್ಲರೂ ನಮಗೆ ಶತ್ರುಗಳಾಗ್ತಾರೆ. ಅಷ್ಟೇ ಅಲ್ಲವೋ, ನಮ್ಮ ಪಕ್ಷದಲ್ಲಿದ್ದವರು ನಮಗೆ ಮಿತ್ರರಾಗಿದ್ದೇವೆ ಅನ್ನುತ್ತೇವೆ, ನಮಗೆ ವಿರೋಧ ಪಕ್ಷದಲ್ಲಿದ್ದಂಥವರಿಗೆ ವಿರೋಧಿಗಳನ್ನುತ್ತೇವೆ. ನಾವು ಯಾರಿಗೇ ಆಗಲಿ ಯಾವುದೇ ಹಾನಿ ಮಾಡದಿದ್ರೂ ಕೂಡ ನಾವು ಯೇಸು ಕ್ರಿಸ್ತನನ್ನು ನಂಬಿದ ನಂತರ ಯೇಸು ಕ್ರಿಸ್ತನನ್ನು ದ್ವೇಷಿಸುವವರೆಲ್ಲರೂ, ಆತನನ್ನು ಅರಿಯದವರೆಲ್ಲರೂ, ಆತನನ್ನು ಅರಿತುಕೊಂಡಿರುವಂತಹ ನಮಗೆ ಅವರು ಶತ್ರುಗಳೆಂದು ಪರಿಗಣಿಸ್ತಾರೆ. ಇದು ಸಾಧಾರಣವಲ್ಲವೇ? ನೀತಿ ಅನೀತಿ, ಒಳ್ಳೆಯದು ಕೆಟ್ಟದು, ಸತ್ಯ ಸುಳ್ಳು ಇವೆರಡು ಒಟ್ಟಿಗೆ ಎಂದಿಗೂ ಇರುವುದಿಲ್ಲ. ಅದಕ್ಕಾಗಿಯೇ ನೀವು ನೀತಿಯ ಪಕ್ಷದಲ್ಲಿರೋದಾದರೆ ಅನೀತಿ ನಿಮಗೆ ವಿರೋಧವಾಗಿರುತ್ತೆ. ನೀವು ಸತ್ಯವನ್ನು ಅನುಸರಿಸುವುದಾದರೆ ಸುಳ್ಳು ನಿಮ್ಮನ್ನು ಎದುರಿಸುತ್ತದೆ. ನೀವು ಪ್ರೀತಿಯುಳ್ಳವರಾಗಿರೋದಾದರೆ ದ್ವೇಷ ನಿಮ್ಮ ಮೇಲೆ ಪ್ರತಿಕಾರ ಬೆಳೆಸಿಕೊಳ್ಳುತ್ತೆ. ಹೌದು, ದೇವರಿಗಾಗಿ ಜೀವಿಸಬೇಕೆಂದಿರುವವರಿಗೆ, ದೇವರ ಕಾರ್ಯಗಳನ್ನು ಮಾಡಲು ಆಶಿಸಿದಂಥವರಿಗೆ, ದೇವರಿಗೆ ಮಹಿಮೆ ಪಡಿಸಬೇಕೆಂದು ಆಶಿಸುವಂಥವರಿಗೆ ಈ ಲೋಕ ಶತ್ರುವಾಗಿರುತ್ತೆ. ಅದಕ್ಕೆ ಯೇಸು ಹೇಳಿದ್ದಾರೆ, ನೀವು ನನ್ನ ಪಕ್ಷದಲ್ಲಿರುವುದಾದರೆ, ನೀವು ನನ್ನ ಮಕ್ಕಳಾಗಿರೋದಾದರೆ, ನೀವು ನನ್ನನ್ನು ಹಿಂಬಾಲಿಸುವವರಾಗಿದ್ದರೆ ಈ ಲೋಕದೊಂದಿಗೆ ಸ್ನೇಹ ಮಾಡಬೇಡಿರಿ. ಇಹಲೋಕದ ಸ್ನೇಹ ದೇವರೊಂದಿಗಿನ ವೈರತ್ವವಾಗಿದೆ. ಯಾವನಾದರೂ ಲೋಕವನ್ನು ಪ್ರೀತಿಸುವುದಾದರೆ ಅವನು ದೇವರಿಗೆ ಶತ್ರುವಾಗಿರ್ತಾನೆ. ನಾವು ದೇವರಿಗೆ ಶತ್ರುವಾಗೋಣ ಅಂತೀರಾ? ಅಥವಾ ದೇವರ ನಿಮಿತ್ತವಾಗಿ ಮನುಷ್ಯರೆಲ್ಲರೂ ನಮಗೆ ಶತ್ರುಗಳಾಗಿ ತಯಾರಾದರೂ ಕೂಡ ದೇವರನ್ನು ಬಿಡದೆ ದೇವರನ್ನೇ ಪ್ರೀತಿಸುತ್ತೇವಾ? ಬಹಳಷ್ಟು ಸಾರಿ ಮನುಷ್ಯರನ್ನು ಸಂತೋಷಪಡಿಸಲು ದೇವರನ್ನು ದುಃಖಪಡಿಸುತ್ತೇವೆ.
ಅಂಥ ಪ್ರಯತ್ನ ಮಾಡ್ತೇವೆ. ಆದರೆ ನೀವು ದೇವರನ್ನು ಸಂತೋಷಪಡಿಸುತ್ತಿರುವಾಗ ಮನುಷ್ಯರು ನಿಮಗೆ ಗೇಲಿ ಮಾಡಬಹುದು, ಹೀಯಾಳಿಸಬಹುದು, ನಿಮಗೆ ವಿರೋಧಿಗಳಾಗಬಹುದು, ಅಪಕಾರಗಳನ್ನು ಮಾಡಬಹುದು. ಆದರೆ ನೀವು ದೇವರ ಮೇಲೆ ಆಧಾರಗೊಂಡಾಗ ನೀವು ಸುರಕ್ಷಿತರಾಗಿ ಇರಬಲ್ಲಿರಿ. ನೋಡಿ ಪ್ರಿಯರೇ, ಎಷ್ಟೋ ಜನರು ತಮ್ಮ ಸ್ವಂತವರನ್ನೇ, ಸ್ವಂತ ಮನೆಯವರನ್ನೇ ಶತ್ರುಗಳೆಂದು ಭಾವಿಸುತ್ತಾರೆ. ನಮ್ಮ ಶತ್ರು ನಿಮ್ಮ ವಿರೋಧಿಯಾಗಿರುವ ಸೈತಾನನಾಗಿದ್ದಾನೆ. ಯಾರು ನಮಗೆ ವಿರೋಧಿ? ಯಾವ ಮನುಷ್ಯನೂ ನಮಗೆ ವಿರೋಧಿ ಅಲ್ಲ. ಒಬ್ಬನೇ ವಿರೋಧಿಯಾಗಿದ್ದಾನೆ, ಅವನೇ ಸೈತಾನನು. ಅವನು ದೇವರಿಗೆ ವಿರುದ್ಧವಾಗಿ ತಿರುಗಿಬಿದ್ದನು. ದೇವರ ಪಕ್ಷದಲ್ಲಿದ್ದವರನ್ನು ನುಂಗುವುದಕ್ಕಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡುತ್ತಿದ್ದಾನೆ ಎಂದು ಬೈಬಲ್ನಲ್ಲಿ ಎಚ್ಚರಿಸಲಾಗಿದೆ. ಯೇಸುವನ್ನು ನಂಬಿದ್ದಕ್ಕೆ ನಮಗೆ ಅನೇಕರು ವಿರೋಧಿಗಳಾಗಿ ಇದ್ದಿರಬಹುದು. ಅವರು ನಮಗೆ ಬಾಧೆಪಡಿಸಬಹುದು, ಹೀಯಾಳಿಸಬಹುದು, ಹಿಂಸೆಗೊಳಿಸಬಹುದು, ನಮ್ಮನ್ನು ಇನ್ನು ನಾನಾ ವಿಧವಾದ ಬಾಧೆಗಳಿಗೆ ಗುರಿಪಡಿಸಬಹುದು. ಆದರೆ ನೀವು ಯೇಸುವಿನ ಪಕ್ಷದಲ್ಲಿ ನಿಲ್ಲುವುದಾದರೆ, ಯೇಸುವಿಗೆ ಮೊರೆಯಿಡುವುದಾದರೆ, ದಾವೀದನು ಹೇಳ್ತಾನೆ, ದೊಡ್ಡ ದಂಡೇ ಎದುರಾದರೂ ಭಯಪಡುವುದಿಲ್ಲವೆಂದು. ಯಾಕೆಂದರೆ ನನ್ನ ಕರ್ತನು ನನ್ನ ಪಕ್ಷದಲ್ಲಿದ್ದಾನೆ. ಹೀಗೆ ಅನೇಕ ಅನುಭವವುಳ್ಳ ದಾವೀದನು ಇಲ್ಲಿ ಹೇಳ್ತಾನೆ, ನನಗೆ ಮರಣ ಪಾಶಗಳು ಸುತ್ತಿಕೊಂಡಿವೆ. ಅಂದರೆ ಶತ್ರು ನನ್ನನ್ನು ಸಾಯಿಸಲು ಪ್ರಯತ್ನಿಸ್ತಿದ್ದಾನೆ. ಭಕ್ತಿಹೀನರು ಪ್ರವಾಹದಂತೆ ಉರುಳುತ್ತಾ ಬರ್ತಿದ್ದಾರೆ. ಒಬ್ರಲ್ಲ ಇಬ್ರಲ್ಲ. ಪ್ರವಾಹ ಬಂದಾಗ ನೋಡ್ರಿ, ಆ ಪ್ರವಾಹ ಹೇಗೆ ಬರುತ್ತೆ? ಎಷ್ಟೋ ಕಾರುಗಳು ಕೊಚ್ಕೊಂಡು ಹೋಗ್ತವೆ. ಚೈನಾದಲ್ಲುಂಟಾದ ಪ್ರವಾಹದ ಬಗ್ಗೆ ಕೇಳಿದಿರಲ್ಲವೇ? ಏನೆಲ್ಲ ಮುಳುಗಿ ಹೋಗಿವೆ ನೋಡಿ. ಎಷ್ಟೋ ವಸ್ತುಗಳು, ವಾಹನಗಳು ಎಲ್ಲವೂ ಕೂಡ ಆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತವೆ ಓವರ್ನೈಟ್. ಅದೇ ರೀತಿ ಇಲ್ಲಿ ಹೇಳ್ತಾನೆ, ಶತ್ರುಗಳು ನನ್ನ ಮೇಲೆ ಒಂದೇ ಸಮನೆ ದಾಳಿ ಮಾಡಲು ಬರ್ತಿದ್ದಾರೆ. ಪ್ರವಾಹದಂತೆ ಶತ್ರುಗಳು ನನ್ನನ್ನು ಬೆದರಿಸುವುದಕ್ಕಾಗಿ ದಾಳಿ ಮಾಡಿ ನನ್ನ ಮೇಲೆ ಬಿದ್ದು ಬೆದರಿಸಿದರು. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡರು. ಮರಣಕರವಾದ ಉರುಲು ನನ್ನ ಎದುರಿನಲ್ಲಿದ್ದರು. ಯಾವುದೇ ದಾರಿ ತೋಚಲಾರದಂತಹ ಪರಿಸ್ಥಿತಿ ನನಗೆದುರಾದರು. ಹೌದು, ಅಷ್ಟಕ್ಕೂ ನಿಮಗೇನಾದರೂ ಅಂತಹ ಹೋರಾಟಗಳಿವೆಯಾ? ಅನಾವಶ್ಯಕವಾಗಿ ನೀವು ನಿಂದಿಸಲ್ಪಡ್ತಾ ಇದ್ದೀರಾ? ಅನಾವಶ್ಯಕವಾಗಿ ನೀವು ನಷ್ಟ ಕಷ್ಟಗಳಿಗೆ ಒಳಗಾಗಿ ದುಃಖ ವೇದನೆ ಪಡುತ್ತಾ ಇದ್ದೀರಾ? ಯಾರೂ ನಿಮ್ಮನ್ನು ಪ್ರೀತಿಸುತ್ತಾ ಇಲ್ಲವೋ? ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲವೋ? ಯಾರೂ ನಿಮಗೆ ಸಹಾಯ ಮಾಡುತ್ತಾ ಇಲ್ಲವೋ? ನೀವು ಯಾರಿಗೂ ಯಾವುದೇ ದ್ರೋಹ ಮಾಡದೇ ಇದ್ದರೂ ಕೂಡ ನಿಮ್ಮ ಸುತ್ತಲಿರುವವರು ನಿಮಗೆ ವಿರೋಧಿಗಳಾಗಿರುವುದು ಗಮನಿಸುತ್ತಾ ಇದ್ದೀರಾ? ಅದಕ್ಕೆ ನಿರುತ್ಸಾಹ ಪಡಬೇಡಿ. ಅಂತಹ ಯಾವುದೇ ರೀತಿಯ ಸಮಯವಿದ್ದರೂ ಕೂಡ ದಾವೀದನು ಒಂದೇ ವಿಷಯ ಕಲಿಯುತ್ತಾನೆ. ಮನುಷ್ಯರೊಂದಿಗೆ ಜಗಳವಾಡಲು ಹೋಗಲಿಲ್ಲ, ಮನುಷ್ಯರ ಸಂಗಡ ವಾದ ಮಾಡಲು ಹೋಗಲಿಲ್ಲ, ಮನುಷ್ಯರಿಗೆ ಒಪ್ಪಿಸಬೇಕೆಂದು ಪ್ರಯತ್ನಿಸಲಿಲ್ಲ, ಮನುಷ್ಯರು ಅದಕ್ಕೆ ಕುಗ್ಗಿ ಹೋಗಲಿಲ್ಲ, ಮನುಷ್ಯರು ಹೇಳಿರುವುದಕ್ಕೆ ನಿಂತು ಹೋಗಲಿಲ್ಲ. ಆದರೆ ಏನ್ ಮಾಡಿದ ನೋಡಿ, ಇದೇ 18ನೇ ಅಧ್ಯಾಯದ 6ನೇ ವಚನ. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಇದು ಒಂದನ್ನೇ ಕಲಿಯೋಣ, ದೇವರಿಗೆ ಮೊರೆಯಿಡುವುದನ್ನು, ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದನ್ನು. ಮೊರೆ ಇಡುವುದು ಅಂದರೆ, ಈ ಮೊರೆ ಅದು ಎಷ್ಟೋ ಆತುರತೆಯಿಂದ ನಿಲ್ಲಲಾರದೆ ಒಂದೇ ವಿಷಯವನ್ನು ಕಂಟಿನ್ಯೂಸ್ ಆಗಿ ದೇವರಿಗೆ ಹೇಳಿಕೊಳ್ಳುವಂಥದ್ದಾಗಿದೆ. ಆತನ ಸನ್ನಿಧಿಯಲ್ಲಿ ಸಹಾಯ ಮಾಡಿರಿ ದೇವರೇ, ಸಹಾಯ ಮಾಡಿರಿ ದೇವರೇ, ಸಹಾಯ ಮಾಡಿರಿ ದೇವರೇ, ಸಹಾಯ ಮಾಡಿರಿ ದೇವರೇ ಎಂದು ಯೆಹೋವನಿಗೆ ಬೇಡಿಕೊಳ್ಳುವಂಥದ್ದಾಗಿದೆ. ಯೆಹೋವನೇ ನನ್ನ ಬಲ ಎಂಬ ಕ್ರೈಸ್ತಿಯ ಹಾಡು ನೆನಪಿದೆಯಾ? ಮರಣವು ನನ್ನನ್ನು ಮುತ್ತಿಕೊಂಡರು, ಮರಣ ಪಾಶಗಳು ನನ್ನನ್ನು ಸುತ್ತಿಕೊಂಡರು, ನನ್ನ ಕರ್ತನೇ ನನ್ನ ಬಲ, ನನ್ನನ್ನು ಬಿಡಿಸುತ್ತಾರೆ, ನಮ್ಮನ್ನು ತಪ್ಪಿಸುತ್ತಾರೆ ಎಂದು ಆತನಿಗೆ ಮೊರೆ ಇಡಬೇಕು. ಮನುಷ್ಯರಿಗೆ ಮೊರೆ ಇಡಬಾರ್ದು, ಮನುಷ್ಯರೊಂದಿಗೆ ಜಗಳವಾಡಬಾರ್ದು. ಮನುಷ್ಯರಿಗೆ ನನಗೆ ಯಾಕೆ ಆ ರೀತಿ ಮಾತಾಡಿದ್ರಿ, ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಆ ಮಾತಾಡಿದ್ರಿ ಎಂದು ಅನೇಕ ಸಾರಿ ನಮ್ಗೆ ಯಾರಾದರೂ ಈ ರೀತಿ ನಿಂದಿಸಿದಾಗ, ದೂಷಿಸಿದಾಗ, ಹಿಂಸೆಗೊಳಿಸಿದಾಗ ನಾವು ಅವರೊಂದಿಗೆ ಹೋಗಿ ಜಗಳವಾಡುತ್ತೇವೆ ಹೊರತು ಇದೆಲ್ಲ ಸೈತಾನನ ಕೆಲಸವಾಗಿದೆ. ಇವರು ನಮ್ಮ ವಿರೋಧಿಗಳಲ್ಲ, ನಮ್ಮ ಜೊತೆ ಮಾನವರು, ನಮ್ಮ ಮನೆಯವರು. ಅಯ್ಯೋ, ಈ ದಿನಗಳಲ್ಲಿ ನೋಡಿ, ಸ್ವಂತ ಹೆಂಡತಿಗೆ ವಿರೋಧಿ ಎಂದು ಭಾವಿಸುವ ಗಂಡಂದಿರಿದ್ದಾರೆ, ಗಂಡನಿಗೆ ಕ್ರೂರನಾಗಿ ವಿರೋಧಿಯಾಗಿ ಭಾವಿಸುವ ಹೆಂಡತಿಯರಿದ್ದಾರೆ.
ಆ ಗಂಡನ ಮೂಲಕ ಸೈತಾನ ನಿಮ್ಮನ್ನು ಎದುರಿಸ್ತಿರ್ಬೋದು, ಹೆಂಡತಿಯ ಮೂಲಕ ಸೈತಾನ ನಿಮ್ಮನ್ನು ಶೋಧಿಸುತ್ತಿರ್ಬೋದು. ನೀವು ಅದನ್ನು ಗಮನಿಸಿ ದೇವರಿಗೆ ಮೊರೆ ಇಟ್ಟ ದಿನದಲ್ಲಿ ನಿಮ್ಮ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡ್ತೇನೆ ಅಂದಿದ್ದಾರೆ ದೇವರು. ಇಬ್ಬರು ಒಂದೇ ಪಕ್ಷದಲ್ಲಿರುವಾಗ ವಾದಗಳು ಎಲ್ಲಿರ್ತವೆ ಹೇಳಿ? ಖಂಡಿತವಾಗಿಯೂ ನಮ್ಮಲ್ಲಿ ವಾದ ಬಂದಿರುವುದಾದರೆ ಒಬ್ಬರು ರೈಟು ಒಬ್ಬರು ರಾಂಗ್ ಎನ್ನುವುದು ನೋ ಡೌಟ್ ಅಬೌಟ್ ಇಟ್, ಹೌದಲ್ಲವೇ? ಇಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವುದಾದರೆ ಖಂಡಿತವಾಗಿಯೂ ಒಬ್ಬರ ಕಡೆ ಸತ್ಯ ಇರುತ್ತೆ, ಇನ್ನೊಬ್ಬರ ಕಡೆಗೆ ಸುಳ್ಳಿರುತ್ತೆ. ನಾವೇ ಒಬ್ಬರಿಗೊಬ್ಬರು ಮನವೊಲಿಸಿಕೊಂಡಿದ್ದೇ ಆದರೆ ಪವಿತ್ರಾತ್ಮನು ನಮಗೆ ಬೇಕಾಗಿದ್ದನು ಅಂತೀರಾ? ಯೇಸು ನಮಗೆ ಬೇಕಾಗಿತ್ತು ಅಂತೀರಾ? ಯೇಸು ಈ ಲೋಕಕ್ಕೆ ಇಳಿದು ಬರಬೇಕಾಗಿತ್ತಂತೀರಾ? ಯಾವುದೇ ಮನುಷ್ಯನು ಇನ್ನೊಬ್ಬ ಮನುಷ್ಯನಿಗೆ ಮಾರ್ಪಡಿಸಲಾರನು. ಯಾವುದೇ ವ್ಯಕ್ತಿ ಎಷ್ಟೇ ಟೆಕ್ನಾಲಜಿ ಬಂದರೂ, ಎಷ್ಟೇ ದುಡ್ಡನ್ನು ಖರ್ಚು ಮಾಡಿದ್ರೂ ಕೂಡ ಒಬ್ಬ ವ್ಯಕ್ತಿಯ ಹೃದಯ ಮಾರ್ಪಡಿಸುವಾತನು ಕೇವಲ ಕರ್ತನಾದ ಯೇಸು ಮಾತ್ರ ಆಗಿದ್ದಾರೆ. ನಿಮ್ಮ ಹೃದಯದೊಳಗೆ ಕ್ರಿಸ್ತನಿರುವುದಾದರೆ ಕ್ರಿಸ್ತನ ಸ್ವಭಾವ ನಿಮ್ಮಲ್ಲಿರುತ್ತೆ. ನಿಮ್ಮ ಹೃದಯದೊಳಗೆ ದುರಾತ್ಮನಿಗೆ ಅವಕಾಶ ಕೊಟ್ಟರೆ ಸೈತಾನನ ಕ್ರಿಯೆಗಳು, ಸೈತಾನನ ಮಾತುಗಳು, ಸೈತಾನನ ಪ್ರವರ್ತನೆಗಳು ನಿಮ್ಮಲ್ಲಿ ಕಾಣಿಸಿಕೊಳ್ತವೆ. ಒಮ್ಮೆ ಆಲೋಚಿಸಿರಿ, ನಿಮ್ಮೊಳಗೆ ಯಾರಿದ್ದಾರೆ? ನಿಮ್ಮ ಜೀವಿತದಲ್ಲಿ ಏನಿದೆ? ಕ್ರಿಸ್ತನ ನಿಮಿತ್ತವಾಗಿ ಶ್ರಮೆಪಡುವವನಾಗಿ ನೀವಿದ್ದೀರೋ? ಇಲ್ಲವೇ ಕ್ರಿಸ್ತನಿಗೆ ಶ್ರಮೆಪಡಿಸುವವನಾಗಿದ್ದೀರೋ? ಕ್ರಿಸ್ತನ ಮಕ್ಕಳಿಗೆ ಬಾಧೆಪಡಿಸುವವರಾಗಿದ್ದೀರೋ? ನಾನು ಹೇಗೆ ಕ್ರಿಸ್ತನಿಗೆ ಶ್ರಮೆಪಡಿಸಲು ಸಾಧ್ಯವಾಗುತ್ತೆ ಅನ್ನಬೇಡಿರಿ, ಆತನು ಇಲ್ಲಿ ಇಲ್ವಲ್ಲ ಅನ್ನಬಹುದು. ಆದಿ ಅಪೊಸ್ತಲರ ದಿನಮಾನಗಳಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸುವವರೆಲ್ಲರಿಗೂ ವಿಶ್ವಾಸಿಗಳನ್ನೆಲ್ಲ ಚದರಿಸಿ ಬೆದರಿಸುತ್ತಾ ದೂಷಿಸುತ್ತಾ ಇರುವಂತಹ ಸೌಲನಿಗೆ ನಡು ಮಧ್ಯಾಹ್ನ ದೊಡ್ಡ ಬೆಳಕಿನೊಂದಿಗೆ ಕಾಣಿಸಿಕೊಂಡ ಯೇಸು ಏನೆಂದು ಹೇಳ್ತಾರೆ? ಏನೆಂದು ಮಾತಾಡ್ತಾರೆ? ಕರ್ತನೇ, ನೀನು ಯಾರು ಅಂದಾಗ ಏನ್ ಹೇಳ್ತಾರೆ? ಇದು ನಾನಾಗಿದ್ದೇನೆ, ನೀನು ಹಿಂಸೆಪಡಿಸುತ್ತಿರುವ ಯೇಸು ಆಗಿದ್ದೇನೆ ಅನ್ನುತ್ತಾರೆ. ನಾನು ಯಾವಾಗ ನಿಮ್ಮನ್ನು ಹಿಂಸೆಗೊಳಿಸಿದೆ? ನಾನು ಎಂದಿಗೂ ನಿಮ್ಮನ್ನು ನೋಡಲೇ ಇಲ್ವಲ್ಲ. ನಾನು ಯಾವತ್ತೂ ನಿಮ್ಮನ್ನು ಹಿಂಸೆಗೊಳಿಸಿಲ್ಲ ಎಂಬ ಎದುರು ಪ್ರಶ್ನೆ ಮಾಡಲಿಲ್ಲ ಅವನು. ಅರ್ಥವಾಯಿತು ಸೌಲನಿಗೆ, ಯೇಸುವನ್ನು ನಂಬಿದವರನ್ನು ಹಿಂಸೆಪಡಿಸಿದಾಗ ಯೇಸುವಿಗೆ ಹಿಂಸೆಪಡಿಸಿದಂತೆಯೇ ಎಂದು. ನೋಡಿ ಪ್ರಿಯರೇ, ಈ ದಿನ ಯೇಸುವಿನ ಮಕ್ಕಳೆಲ್ಲರನ್ನು ಹಿಂಸೆಗೊಳಿಸುವಂಥವರು ಅವರು ದೇವರನ್ನು ಹಿಂಸೆಗೊಳಿಸುತ್ತಿದ್ದಾರೆ, ದೇವರ ಮನಸ್ಸಿಗೆ ಗಾಯಗೊಳಿಸುತ್ತಿದ್ದಾರೆ. ನೆವರ್ ಕ್ರಿಟಿಸೈಸ್ ಅದರ್ಸ್. ನೀತಿವಂತರ ತಂಟೆಗೆ ಹೋಗಬಾರದು, ಅಭಿಷಕ್ತರ ತಂಟೆಗೆ ಹೋಗಬಾರದು. ಅವರು ತಪ್ಪು ಮಾಡಿದಾರೋ ರೈಟ್ ಮಾಡಿದಾರೋ ದೇವರು ನೋಡಿಕೊಳ್ತಾರೆ. ಅವರು ದೇವರ ಸೇವಕರು, ದೇವರ ಕೆಲಸಗಾರರು. ಪಕ್ಕದ ಮನೆ ಕೆಲಸದವರಿಗೆ ನೀವು ತಿದ್ದಿದ್ರೆ ಅವರು ಸುಮ್ಮನೆ ಇರ್ತಾರಂತೀರಾ? ಅವರು ಸುಮ್ಮನೆ ಇರ್ತಾರೋ? ಯಾಕಮ್ಮ ಲೇಟ್ ಮಾಡಿ ಬರ್ತಾ ಇದ್ದಿ, ಯಾಕಮ್ಮ ಇಷ್ಟು ತಡ ಮಾಡಿದೆ ಎಂದು ಕೇಳ್ತಾ ಇದ್ರೆ ಅವ್ರು ಸುಮ್ಮನೆ ಇರ್ತಾರೋ? ಸುಮ್ಮನೆ ಇರಲ್ವಲ್ಲ. ನಮ್ಮ ಮನೆ ಕೆಲಸದವಳು ನಿಮ್ಗ್ಯಾಕೆ ಬೇಕು ಅನ್ನುತ್ತಾರೆ. ದೇವರ ಮಕ್ಕಳ ತಂಟೆಗೆ ನಾವು ಹೋಗಬಾರದು. ಯಾರು ಹೋಗ್ತಾರೆ? ಸೈತಾನನ ಸಂಬಂಧಿಕರು. ಪೂರ್ತಿಯಾಗಿ ಬೈಬಲ್ನಲ್ಲಿ ನಾವು ಓದುವುದಾದರೆ ದೇವರಿಗಾಗಿ ಬದುಕುವಂಥವರನ್ನು ಯಾವ ರೀತಿ ಕೆಳಗೆ ಬೀಳಿಸಬೇಕು, ಯಾವ ರೀತಿ ಹಿಂದಕ್ಕೆ ಸೆಳೆಯಬೇಕು ಎಂದು ಹೋರಾಡುತ್ತಿರ್ತಾನೆ. ನಮಗೊಂದೇ ಆಯುಧ ಪ್ರಾರ್ಥನೆಯಾಗಿದೆ. ಯಾವುದು ಏನೇ ಇದ್ರೂ, ಯಾರು ಏನೇ ಅಂದರೂ ದೇವರಿಗೆ ಮೊರೆ ಇಡೀರಿ. ಆತನು ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಇಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟನ್ನು, ದೇವರಿಗೆ ಪ್ರಾರ್ಥಿಸಿದೆನು. ಆತನು ತನ್ನ ಆಲಯದಿಂದ ಲಾಲಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿದನು. ನನ್ನ ಮೊರೆ ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಹಾಲೆಲೂಯಾ! ನಾನು ದೇವರಿಗೆ ಮೊರೆ ಇಟ್ಟೆನು. ಆತನು ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನ ಸ್ಥಿತಿಗತಿಗಳನ್ನು ಮಾರ್ಪಡಿಸಿದ್ದಾನೆ, ನನ್ನ ಪರಿಸ್ಥಿತಿಯನ್ನು ಮಾರ್ಪಡಿಸಿದ್ದಾರೆ. ನನ್ನ ಮನಸ್ಸಾಕ್ಷಿಯನ್ನು ನಾನು ಹಾಳು ಮಾಡಿಕೊಳ್ಳದಂತೆ, ಲೋಕಸ್ಥರಂತೆ ನಾನು ಮಾರ್ಪಡದಂತೆ ಅವರ ಮಧ್ಯದಲ್ಲಿ ನಾನಿರುತ್ತಾ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸಲು ನನಗೆ ಸಹಾಯ ಮಾಡ್ತಿದ್ದಾರೆ ಎಂಬುದನ್ನು ನಮ್ಮ ಸಾಕ್ಷಿಯಾಗಿರಬೇಕು. ನಾವು ಯಾವುದೇ ವಿಧವಾದ ಶೋಧನೆ, ಹೋರಾಟವನ್ನು ಎದುರಿಸುತ್ತಿದ್ದಾಗಿಯೂ ಅದು ಸೈತಾನನ ಬಳಿಯಿಂದ ಬಂದದ್ದಾಗಿದೆ ಎಂದು ಗುರುತಿಸಿ ಮನುಷ್ಯರನ್ನು, ಮನೆಯವರನ್ನು, ಸ್ವಂತವರನ್ನು, ಇತರರನ್ನು ದೂಷಿಸಬೇಡಿರಿ, ಭಯಪಡಬೇಡಿರಿ, ಒಳಗಾಗಬೇಡಿರಿ. ಕರ್ತನು ನನ್ನ ಪಕ್ಷದಲ್ಲಿದ್ದಾರೆ, ನನ್ನ ತಲೆ ಎತ್ತುವವನು ಆತನೇ ಎಂದು ನಂಬಿ ಆತನಿಗೆ ಮೊರೆಯಿಡಿರಿ. ಆಪತ್ಕಾಲದಲ್ಲಿ ನೀವು ನನಗೆ ಮೊರೆಯಿಡಿರಿ, ನಾನು ನಿಮ್ಮನ್ನು ಬಿಡಿಸುವೆನು, ನೀವು ನನ್ನನ್ನು ಮಹಿಮೆಪಡಿಸುವಿರಿ ಎಂದು ವಾಕ್ಯ ಹೇಳಿದಂತೆ ನಮ್ಮ ಆಧ್ಯಾತ್ಮಿಕ ಜೀವಿತ ಮುಂದುವರಿಯುತ್ತಾ ಇರಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಅನೇಕ ಸಾರಿ ಶ್ರಮೆ ಬಂದಿದ್ದಕ್ಕಾಗಿ, ದೂಷಣೆ ಬಂದಿದ್ದಕ್ಕಾಗಿ, ನಿಂದೆ ಬಂದಿದ್ದಕ್ಕಾಗಿ ನನ್ನ ಸುತ್ತಲಿರುವವರು ನನಗೆ ವಿರೋಧವಾಗಿ ಪ್ರವರ್ತಿಸುತ್ತಿದ್ದಾರೆ, ಅನಾವಶ್ಯಕವಾಗಿ ನನ್ನನ್ನು ನಿಂದಿಸುತ್ತಿದ್ದಾರೆ, ಒಳ್ಳೆಯದನ್ನು ಮಾಡಿ ಕೇಡನ್ನು ಅನುಭವಿಸುತ್ತಿದ್ದೇನೆ ಎಂದು ದಿಗುಲು ಪಡುತ್ತಿರುವ ಪ್ರತಿಯೊಬ್ಬರನ್ನು ಈ ಸಮಯದಲ್ಲಿ ನೀವು ನೋಡ್ತಾ ಇದ್ದೀರಿ. ನನಗೆ ಯಾಕೆ ಶ್ರಮೆ, ನನಗೆ ಯಾಕೆ ಬಾಧೆ, ನನಗೆ ಯಾಕೆ ಹೀಗೆ ಆಗುತ್ತದೆ, ನಾನು ಯೇಸುವನ್ನು ನಂಬಿದ್ದೇನಲ್ಲವೇ, ಪ್ರಾರ್ಥಿಸುತ್ತಿದ್ದೇನಲ್ಲವೇ ಅಂದುಕೊಳ್ತಾ ಯಾರ್ಯಾರು ಕುಗ್ಗಿ ಹೋಗಿದ್ದಾರೋ ಅಂಥವರನ್ನು ಧೈರ್ಯಪಡಿಸಿರಿ. ಸೈತಾನನಿಗೆ ಒಳಗಾಗದಂತೆ, ಪರಿಸ್ಥಿತಿಗಳಲ್ಲಿ ಕೊಚ್ಕೊಂಡು ಹೋಗದಂತೆ, ಪ್ರವಾದಂತೆ ಭಕ್ತಿಹೀನರು ಬಿದ್ದರೂ ಮರಣಪಾಶಗಳು ನಮ್ಮನ್ನು ಆವರಿಸಿಕೊಂಡರು. ನಾವು ಕೈಗಳೆತ್ತಿ ನಿಮಗೆ ಪ್ರಾರ್ಥಿಸುವುದಕ್ಕಾಗಿಯೂ, ನಮ್ಮ ಕೈ ಹಿಡಿದು ನಡೆಸುವ ಕರ್ತನಿದ್ದಾರೆ ಎಂದು ನಂಬುವುದಕ್ಕಾಗಿಯೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವೂ ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೂ ತಿಳಿಯಪಡಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಬೇಕು ಪ್ರಿಯರೇ. 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಲೈವ್ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ಇತರ ದೇಶದಿಂದಲೂ ನೀವು ವೀಕ್ಷಿಸುವುದಾದರೆ ನಿಮಗೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ದೇವರು ದೊಡ್ಡ ಕಾರ್ಯ ಮಾಡುತ್ತಾರೆ, ಕುಗ್ಗಿ ಹೋಗಬೇಡಿರಿ. ಅಂತ್ಯಕಾಲದಲ್ಲಿ ನಾವಿದ್ದೇವೆ, ನಾವು ಈ ಲೋಕದವರಲ್ಲದಕ್ಕಾಗಿ ಅನೇಕ ರೀತಿಯಲ್ಲಿ ನಾವು ಹಿಂಸೆಯ ಪಾಲಾಗುತ್ತೇವೆ ಎನ್ನುವುದು ಅಕ್ಷರಶಃ ಈ ದಿನಗಳಲ್ಲಿ ನೆರವೇರುವುದನ್ನು ಕಾಣ್ತಿದ್ದೇವೆ. ಯಾವುದೇನೇ ಆದರೂ ಯೇಸುವನ್ನು ಬಿಡುವುದಿಲ್ಲ, ಆತನ ಪಕ್ಷದಲ್ಲಿಯೇ ನಿಲ್ಲುತ್ತೇನೆ ಎಂಬ ತೀರ್ಮಾನ ತೆಗೆದುಕೊಳ್ಳಿರಿ. ಆತನಿಗೆ ಮೊರೆಯಿಡೋಣ, ಬಿಡುಗಡೆ ಹೊಂದಿಕೊಳ್ಳೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.